ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಭಾಗದ ಸಚಿವರು ಕಳೆದ 2 ವರ್ಷ ಏನೂ ಮಾಡಿಲ್ಲ. ಇಲ್ಲಿ 3 ಕಂಪನಿಗಳಿದ್ದಾವೆ. ಯಾವುದರಲ್ಲಿ ಸ್ಥಳೀಯ ನೌಕರರು ಯುವಕರು ಕೆಲಸದಲ್ಲಿದ್ದಾರೆ ಹೇಳಿ. ಮಾತಾಡಿದರೆ 5 ಗ್ಯಾರಂಟಿಗಳು ಕೊಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಅದರಲ್ಲಿ ಆ ಬಡ ಕುಟುಂಬಗಳಿಗೆ ಜಗಳ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಸ್ಥಳೀಯ ಇಲಾಖೆಗಳಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಜನ ನಮಗೆ ಶಾಸಕರಾಗಿ ಮಾಡಿದ್ದು ಎಂದು ಆಕ್ರೋಶ ಹೊರಹಾಕಿದರು. ಹಾಗೆ ಇಂದಿನಿಂದ ವೈಯಕ್ತಿಕವಾಗಿ ನಾನು ಒಂದು ಕಂಪನಿ ಜೊತೆ ಜೋಡಣೆಗೊಂಡಿದ್ದೇವೆ. ಎಲ್ಲ ಹಳ್ಳಿಗಳ ಗ್ರಾಮಗಳಿಗೆ ಕಂಪನಿಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತಿದ್ದೇವೆ. ಎಲ್ಲ ಗ್ರಾಮದ ಯುವಕರಿಗೆ ತಮಗೆ ತಕ್ಕಂತೆ ಉದ್ಯೋಗ ಲಭಿಸಲು ನಾವು ಮುಂದಾಗಿದ್ದೇವೆ ಎಂದರು. ಒಟ್ಟಿನಲ್ಲಿ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗುರುನಾಥ್ ರೆಡ್ಡಿ, ಪಂಡಿತ್ ಉಗಾರ್, ಶರೀಫ್ ಕೋಹಿರ್, ಮೊಯಿನ್ ಲಾಡ್ಲೆ, ಅಮೃತಪ್ಪ ಸರ್, ನಾಗರಾಜ್ ಉಮೇಶ್, ಸಿರಾಜ್ ಯಾದಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ 32 ಕನ್ನಡ ನ್ಯೂಸ್, ಚಿಂಚೋಳಿ. ಅಲ್ಲಿ ಕೂಡ ಒಂದು 4 ಲೈನ್ ರೋಡ್ ಇಲ್ಲ. ಇವತ್ತು ನೋಡ್ತಾ ಇದ್ರೆ ಸೇಡಮ್ನಿಂದ ಕಲಬುರಗಿ ಹೋಗ್ಬೇಕಾದ್ರೆ ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ತಾವು ಮಾಧ್ಯಮದವರೇ ಹೇಳ್ತೀರಿ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಯಾಕ್ರಿ ಇವತ್ತು ಹೈಯೆಸ್ಟ್ ಆದಾಯ ಕೊಡ್ತಾ ಇದೀವಿ ಈ ಕ್ಷೇತ್ರದಿಂದ. ಒಂದು 4 ಲೈನ್ ರೋಡ್ ಮಾಡೋಕ್ಕಾಗಲ್ಲ ನಿಮಗೆ, ನಿಮ್ಮ ಯೋಗ್ಯತೆಗೆ ಎದಕ್ಕೆ ಬೇಕು ಕಲ್ಯಾಣ ಕರ್ನಾಟಕ ಬೋರ್ಡ್? ನಮಗೆ ಆರ್ಟಿಕಲ್ 371J ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತೀರಿ. 80% ನೀವು ಲಾಗು ಈ ಪ್ರೈವೇಟ್ ಕಾರ್ಖಾನೆಗಳಿಗೆ ಯಾಕೆ ಮಾಡಲ್ಲ? ಮಾಡಿ. ಪ್ರೈವೇಟ್ ಕಾರ್ಖಾನೆಗಳಿಗೆ 80% ಲಾಗು, ಹೌದಾ ಇಲ್ಲ? 80% ನೀವು ಬರೀ ಬೇರೆ ಕಡೆ ಯಾಕೆ ಮಾಡ್ತೀರಿ? ಪ್ರೈವೇಟ್ ಕಾರ್ಖಾನೆಗಳು ಸಾವಿರಾರು ಕೋಟಿ ಇವತ್ತು ಕೊಂಡ್ಕೊಂಡು ನಮ್ಮ ರೈತರ ಭೂಮಿಯನ್ನು ಕಳ್ಕೊಂಡು ಇವತ್ತು ಪಾಪ ರೈತರು ಕಂಗಾಲಾಗಿದ್ರು. ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ನೀವು ಕಳ್ಕೊಂಡಂತ ಭೂಮಿ ಕಳ್ಕೊಂಡಂತವ್ರಿಗೆ ಉದ್ಯೋಗ ಕೊಡಲ್ಲ. ಈ ಪರಿಸ್ಥಿತಿಗೆ ಇವತ್ತು ನೀವು ತಂದಿಟ್ಟಿದ್ದೀರಿ ಅಂತಂದ್ಮೇಲೆ ನಿಮಗೆ ಅವಾಜಕ್ಕೆ ನಾವು ಸುಮ್ಮನಿದ್ದೀವಿ. 2.5 ವರ್ಷ ನೋಡೋಣ ಇವ್ರು ಏನು ಡೆವಲಪ್ಮೆಂಟ್ ಮಾಡ್ತಾರೆ. ನಾನು ಸುಮ್ಮನಿದ್ದೆ, ನೋಡೋಣ, ಅಡ್ಡೆ ಹಾಕ್ಬಾರ್ದು. 2.5 ವರ್ಷ ನೋಡೋಣ. ಇನ್ನೇನು ಪರೀಕ್ಷೆ ಮಾಡ್ಬೇಕ್ರಿ ಇವರಿಗೆ? ಇವ್ರೇನು ಫಸ್ಟ್ ಟೈಮ್ ಮಂತ್ರಿ ಆಗಿದಾರ? 2 ಸಲ ಮಂತ್ರಿ, 4 ಸಲ ಶಾಸಕರು. ನಾಚಿಕೆ ಆಗಬೇಕು ಇವ್ರು ಜನ್ಮಕ್ಕೆ. ಇವ್ರಿಗೆ ಎದಕ್ಕಾಗಬೇಕು? ನೀವು ಜನರ ಮಧ್ಯದಲ್ಲಿ ಬರೋಕೆ ನಿಮ್ಗೆ ಆಗಲ್ಲ ಅಂದ್ರೆ ತೋರಿಸಿ. ನೀವೇನು ಘನ ಕಾರ್ಯ ಮಾಡಿದಿರಿ? ಚೆಕ್ ಡ್ಯಾಮ್ ಮಾಡಿದೀವಿ ಅಂತ ಹೇಳಿದ್ರು. ನಾನು ಚೆಕ್ ಡ್ಯಾಮ್ಗಳು ಮಾಡಿದ್ದೀನಿ, ನೀರಿನ ವ್ಯವಸ್ಥೆ ಮಾಡಿದ್ದೀನಿ. ಎಷ್ಟು ಸದ್ಬಳಕೆ ಆಗಿದೆ ನೀರು? ಯಾವ ಕಾವಲೆ ಮುಖಾಂತರ ಯಾವ ಹೊಲಗಳಿಗೆ ಹೋಗಿದೆ? ಎಷ್ಟೊಂದು ಜನ ಕಬ್ಬು ಬೆಳೆಗಾರರಿದ್ದಾರೆ ಇಲ್ಲಿ. ಬರೇ ತೊಗರಿ, ಹೆಸರು, ಉದ್ದು. ಯಾಕಂದ್ರೆ ಆ ನೀರು ಫ್ಯಾಕ್ಟ್ರಿಗಳಿಗೆ ಮಾತ್ರ ಬಳಕೆ ಆಗ್ತದೆ. ನಾನು ಭಾಳ ಮೊದಲು ಹೇಳಿದ್ರಿ, ಎಲೆಕ್ಷನ್ ಅಲ್ಲಿ ಹೇಳಿದ್ರೆ ಈಗಲೂ ಹೇಳ್ತಾ ಇದ್ದೀನಿ. ಈಗ ಲಿಫ್ಟ್ ಇರಿಗೇಷನ್ ಮುಖಾಂತರ ಮೊನ್ನೆ CM ವರ್ಕಲ್ಲಿ ಉದ್ಘಾಟನೆ ಮಾಡಿದ್ರು. ಅದನ್ನು ಕೂಡ ಹಿಂದೆ ರಾಜ್ಕುಮಾರ್ ಪಟೇಲ್ ಸರ್ಕಾರಲ್ಲಿ ಆಗಿದ್ದ ಕೆಲಸ. ನೀವೇನು ಮಾಡಿದ್ರಿ ಸಮಯ? ನಿಮ್ಮ ಕೈಲೇ ಇವತ್ತು 4 ಸಲ ಗೆದ್ದಿದ್ರೆ 2 ಸಲ ಈ ಕ್ಷೇತ್ರದ ಜನ ನಿಮ್ಮ ಸಚಿವರು ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಂತ ಕೊಡುಗೆ ಏನಿದೆ? ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾಗ ಒಂದಾದ್ರೂ ಮೆಡಿಕಲ್ ಕಾಲೇಜ್ ಮಾಡಿದಿರ ಇಲ್ಲಿ? ಹೇಳಿ, ಅವ್ರ ಖಾತಾನೆ ಮಾತಾಡೋಣ, ಬೇರೆದು ಬೇಡ. ಈಗ ನರ್ಸಿಂಗ್ ಕಾಲೇಜ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನೋದು ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚಂತ ಕೆಲಸ ಮಾಡೋದು. ಎಲೆಕ್ಷನ್ ಅಲ್ಲಿ ದ್ವೇಷ ರಾಜಕೀಯ ಮಾಡೋದು. ಅವ್ರ ಗ್ರಾಮದಲ್ಲೇ ನೋಡಿದ್ರಲ್ಲ ಹೊಡೆದಾಟಿದ್ದು ಎಲ್ಲ, ನಾನೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದು ನೋಡಿದ್ದೀನಿ. ಸ್ವತಃ ಹುಡುಗಿ ಗ್ರಾಮ ಹೋಗಿ ನೋಡಿ. ಈಗೆಲ್ಲ ಹುಡುಗರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಆಗ್ತಾರೆ ಇವರು. ಅವ್ರಿಗೆ ಅದು ಬಿಟ್ಟು ಕೆಲಸ ಏನದು? ಈ ಕೆಲಸಕ್ಕ ನೀವು ಗೆದ್ದಿರೋದು ಅಂತ ನಮ್ಮ ಪ್ರಶ್ನೆ ಇದೆ. ಖಂಡಿತವಾಗಿ ಈ ಕೆಲಸಗಳಿಗೆ ನೀವು ಮಾಡ್ತಾ ಇದ್ರಿ. ದ್ವೇಷ ರಾಜಕೀಯ ಮಾಡೋದು, ಯಾರು ನಿಮ್ಮ ಎದುರು ಧ್ವನಿ ಎತ್ತರ ಅವ್ರಿಗೆ ದಬಾಸೋದು. ಈ ಕೆಲಸಕ್ಕೆ ನೀವು ಮುಂದಾಗ್ತಾ ಇದ್ರಿ. ಬಹಳ ದಿನ ನಡೆಯೋದಿಲ್ಲ. ಕಾಲ ಬದಲಾಗ್ತದೆ, ಚಕ್ರ ತಿರುಗಿ ಬಂದೇ ಬರುತ್ತೆ. ಅವಾಗ ನಿಮ್ಗೆ ಜನ ಮುಂದಿನ ಎಲ್ಲ ಚುನಾವಣೆಯಲ್ಲಿ ಖಂಡಿತವಾಗಿ ಇವ್ರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಎಲ್ಲ ಜನರಿಗೆ ಒಂದೇ ಹೇಳ್ಬೇಕು ಸರ್, ತಾವು ಏನು ಕಮಿಟ್ಮೆಂಟ್ ಮಾಡಿದ್ರಿ ಅದು ಮಾಡ್ತಾ ಇದ್ದೀರಾ ಈ ಸರ್ಕಾರ. ಇವತ್ತು 3 ಕಮ್ಯುನಿಟಿ 4 ಕಮ್ಯುನಿಟಿ ಹಿಡ್ಕೊಂಡು ಬಿಟ್ಟು ಎಲ್ಲ ಕಮ್ಯುನಿಟಿನ ಇವತ್ತು ಹೆಚ್ಚಿನ ಮತದಾನ ಮಾಡಿ ನಿಮ್ಗೆ ಗೆಲ್ಸಿದ್ದಾರೆ. ಏನು ಕಮಿಟ್ಮೆಂಟ್ ಇದೆ ನಿಮ್ಮ ಎಲ್ಲ ಕಚೇರಿ, ಆಫೀಸ್ ಕಚೇರಿಗಳಲ್ಲಿ? ಒಬ್ಬ ರೈತ ಹೋದ ಒಂದು ಪಾಣಿಗಂತಂದ್ರೆ ದುಡ್ಡು ಕೊಡಪ್ಪ ಅಂತ ಆಫೀಸರ್ ಓಪನ್ ಆಗಿ. ಒಂದು ಮುನ್ಸಿಪಾಲ್ಟಿಗೆ ಹೋದ ಒಂದು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ದುಡ್ಡು ಕೊಡಪ್ಪ ಮೊದಲು ಅಂತ ಕೇಳ್ತಾನೆ ಆಫೀಸರ್ ಓಪನ್ ಆಗಿ. ಎಲ್ಲ ತಮ್ಮನು ಬರ್ತಿದೆ. ಯಾವ ಸೆಕ್ಟ್ರಲ್ಲಿ ಹೋದ್ರು ಕೂಡ ಇವತ್ತು ದುಡ್ಡಿನ ವಾಮ ಇಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಜನರು ಮತ್ತೆ ಇದಕ್ಕೆ ನಿಮ್ಗೆ ಊಟ ಗೆಲ್ಸಿರೋದು. ಇವತ್ತು ನಾನು ವಿಶೇಷವಾಗಿ ಮೈನಾರಿಟಿ ಜನ ಕೇಳ್ತೀನಿ. ಇವತ್ತು ಮೈನಾರಿಟಿ ಜನ 1 ಸೈಡ್ ಓಟ್ ಹಾಕಿರಲ್ಲಪ್ಪ ನೀವು ಕಾಂಗ್ರೆಸ್ಸಿಗೆ. ನಿಮ್ಮ ಕೆಲಸ ಫ್ರೀಯಾಗಿ ಮಾಡಿಕೊಡ್ತಾ ಇದಾರೆ ಎಲ್ಲ ಇಲಾಖೆಯಲ್ಲಿ. ಹೇಳತ್ತೇಳಿ ಪ್ರಮಾಣ ಮಾಡಿ ಹೇಳತ್ತೇಳಿ, 1 ರೂಪಾಯಿ ನಾವು ಕೊಡೋದೇ ನಮ್ಮ ಕೆಲಸ ಆಗ್ತಾ ಇದೆ ಪ್ರಮಾಣ ಮಾಡಿ ಹೇಳತ್ತೇಳಿ. ಪಾಪ ಅವರೇ ನನಗೆ ಫೋನ್ ಮಾಡ್ತಾರೆ,
सर तहसील ऑफिस में इतना पैसे पूछ रहे साहब, हमारा इसमें डॉक्टर में इतना पैसे पूछ रहे साहब, क्या करना ಅಂತ ಕೇಳ್ತಾರೆ. ಇದಕ್ಕೆ ನೀವು ಗೆದ್ದಿರೋದು. ಬರೇ ದುಡ್ಡು ತೋರಿಸಿ ಗೆಲ್ಲ ಚುನಾವಣೆ ಭಾಳ ದಿನ ನಡೆದಿಲ್ಲ. ದುಡ್ಡಿನ ವ್ಯಾಮೋಹದಿಂದ ಇದೇ ತರ ನೀವು ಮುಂದುವರೆದ್ರೆ ಖಂಡಿತವಾಗಿ ಜನ ತಕ್ಕ ಪಾಠ ಮುಂದಿನ ಚುನಾವಣೆಯಲ್ಲಿ ತಮ್ಮ ಕಲಿಸ್ತಾರಂತ ನಾನು ಈಗ ಹೇಳಕ್ ಬಯಸ್ತಾ ಇದ್ದೀನಿ. ಈ ತರ ಇನ್ನೂ ನಿಮ್ಮ ಕಾಲ ಬದಲಾಯಿಸಿಲ್ಲ. ಇನ್ನೂ 2.5 ವರ್ಷ ಇದೆ ಟೈಮ್. 2.5 ವರ್ಷ ಆದರೂ ಒಳ್ಳೆ ಆಡಳಿತ ಕೊಡಿ, ಜನರ ಜೊತೆ ಇರಿ. ಜನರಿಗೆ ಏನು ಇವತ್ತು ನಿಜವಾಗ್ಲೂ ಬೇಕಾಗಿದೆ ಅದು ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ. ನಿಮ್ಮ ಕಾರ್ಯಕರ್ತರುಗಳಿಗೆ ಬರೀ ಕೆಲಸ ಕೊಟ್ಟು ಸಂಪೂರ್ಣ ಏನು ಹಣ ಇದೆ ನಿಮ್ಮ ಟ್ಯಾಕ್ಸ್ ಆದಾಯ ಬಂದಂತ ಹಣ ಸುಮ್ಮನೆ ನಷ್ಟ ಮಾಡೋಂಥ ಕೆಲಸ ಬಿಡಬೇಕು ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು ಕೇವಲ ಅವ್ರ ಜೇಬು ಗರಂ ಮಾಡ್ಕೊಳ್ಳುವಂತ ಕೆಲಸಗಳು ಮಾತ್ರ ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲಿದ್ದ ಎಲ್ಲಾ ಕಾರ್ಯಕರ್ತರುಗಳಿರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಸಂಪೂರ್ಣವಾಗಿ ಮಿನಿಸ್ಟ್ರಿ ಇರ್ಬೋದು, ಎಲ್ಲರೂ ಇದೆ. ಅವ್ರ ಇಲಾಖೆನೇ ಸಂಪೂರ್ಣವಾಗಿ ಇವತ್ತು ಏನು ಕಾರ್ಯರೂಪಕ್ಕೆ ಒಂದು ಕೂಡ ಬರ್ತಾ ಇಲ್ಲ. ಇವತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರಲ್ರಿ, ಸೇಡಂ ನಗರದಲ್ಲಿ ಎಷ್ಟು % ಜಾಬ್ ಮಾಡಿಸಿದ್ರಿ? ಸುಲೇಪೇಟಲ್ಲೇ ಕೇಳಿ, ಇವತ್ತು ಎಷ್ಟೊಂದು ಯುವಕರಿದ್ದಾರೆ, ಅವರೇ ಉತ್ತರ ಕೊಡ್ಲಿ, ನಾನು ಬೇಡ. ಕಾರ್ಖಾನೆಗಳು ಕಾಟಾಚಾರಕ್ಕಿದಾವ, ಕಾರ್ಖಾನೆಗಳು ಎಲ್ಲ ಬೇರೆ 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 ರಾಜ್ಯದವ್ರಿಗೆ ಕೆಲಸ ಕೊಡೋಕ್ಕಿದಾವ. ಇಲ್ಲಿ ಕಾರ್ಖಾನೆಗಳು ಇಲ್ಲಿ ಧೂಳು ತಿನ್ಬೇಕು, ನಾವು ನಮ್ಮ ಜನ ಸಾಯ್ಬೇಕು. ಇಲ್ಲಿ ಉದ್ಯೋಗ ಮಾತ್ರ ಬೇರೆ ಬೇರೆ ರಾಜ್ಯದವ್ರಿಗೆ ಕೊಡ್ತೀವಿ. ಮಾಡಿ ತಮ್ಮಿದ್ರೆ ನಿಮ್ದೇ ಇದೆಯಲ್ಲ ಈಗ ಸರ್ಕಾರ 135 ಸೀಟ್ ಮೇಲೆ ಬಂದಿದ್ರಿ ನೀವು. ನಿಮ್ದೇ ಒಂದು ಜಿಯೋ ಪಾಸ್ ಮಾಡಿ ಗೌರ್ಮೆಂಟ್ ಅಲ್ಲಿ ಮಾಡಿ. ಆರ್ಟಿಕಲ್ 378 ಜೆ ಪ್ರಕಾರ ಯಾವುದೇ ಸ್ಥಳೀಯ ಕಾರ್ಖಾನೆಗಳಿದ್ರು ಕೂಡ ಅಲ್ಲಿ 80% ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ಒಂದು ಈ ಭಾಗದಿಂದ ಈ ಅತಿ ಹಿಂದುಳಿದ ಈ ನಮ್ಮ ಭಾಗ ಆಗಿದೆ. ಈ ಭಾಗಕ್ಕೆ ನ್ಯಾಯ ಕೊಡಿ. ಇದಕ್ಕಲ್ಲಿ ಯಾರು ಮುಂದೆ ಬರೋದಿಲ್ಲ. ಅವರು 10,000 ಕೋಟಿ ಕೊಡ್ತೀನಿ ಅಂದ್ರಲ್ರಿ ಮೈನಾರಿಟಿಗೆ, ಪ್ರತಿ ವರ್ಷ ಕೊಟ್ಟಿದ್ದೀರಿ. ನಮ್ಮ ಪಕ್ಷ 4% ರಿಸರ್ವೇಶನ್ ಕೊಟ್ಟಿತ್ತು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ. ಅದನ್ನು ರಿಟೇಕ್ ಮಾಡ್ತೀನಿ ಅಂದ್ರೆ ಇದೇ ಜಮೀರ್ ಅಹಮದ್ ಅವರು ಮಾಡಿದಾರ ರಿಟೇಕು ಇಲ್ಲಿವರೆಗೆ? ಕೇಳಲ್ವಾ ಯಾರು? ಪ್ರಶ್ನೆ ಕೇಳಬೇಕಂತ ನಾನು ಬಯಸ್ತೀನಿ. ಇಂಥವೆಲ್ಲ ವಿಷಯಗಳು ದಯಮಾಡಿ ಮಾಧ್ಯಮದವರು ತಾವು ಜನರ ಮುಂದೆ ಇಡಬೇಕು. ಮುಂದಿನ ದಿನವಲ್ಲಾದರೂ ಕೂಡ ಈ ಸರ್ಕಾರ ಸುಧಾರಣೆ ಆಗಲಿ. ಏನು 5 ಗ್ಯಾರಂಟಿ 6 ಗ್ಯಾರಂಟಿ ಏನು ಹೇಳ್ತಾರೆ, ಆ ಗ್ಯಾರಂಟಿ ಹಣನೂ ಕೂಡ ಜಗಳ ಹಚ್ಚಂತ ಕೆಲಸ ಮಾಡ್ತಾ ಇದೆ. ಮನೆಯಲ್ಲಿ ಯಾರಿಗೊಬ್ರಿಗೆ ದುಡ್ಡು ಬರುತ್ತೆ, ಅದನ್ನು ನಮ್ಮಲ್ಲಿ ನ್ಯಾಯ ಪಂಚಾಯತಿ ಬಂದಿದೆ. ಇವ್ರು ಯಾಕೆ ತೊಂತಾರೆ? ಅತ್ತಿಗೆ ದುಡ್ಡು ಬಂದ್ರೆ ಸೊಸಿಗೆ ಪ್ರಾಬ್ಲಮ್, ಸೊಸಿಗೆ ದುಡ್ಡು ಬಂದಿದ್ರೆ ಅತ್ತಿಗೆ ಪ್ರಾಬ್ಲಮ್. ಉದ್ಯೋಗ ಇಲ್ಲಾರ್ದವ್ರಿಗೆ ನಾವು ಪ್ರತಿ ತಿಂಗಳು ಯಾರ್ಯಾರು ಕಲ್ತಿದ್ದಾರೆ ವಿದ್ಯಾರ್ಥಿಗಳು ಅವ್ರಿಗೆ ನಾವು 3,000 ಹಾಕ್ತೀನಿ 2,500 ಹಾಕ್ತೀನಿ ಅಂತ ಅಂದವ್ರು ನೀವಲ್ಲ. ಲೈಟ್ ಎಲ್ಲರಿಗೂ ಫ್ರೀ ಕೊಡ್ತೀನಿ ಅಂದಿರಿ ಅಂದ್ರೆ ತಾನೆ. ಆಮೇಲೆ ಅದು ಕ್ಯಾಲ್ಕುಲೇಷನ್ ಆಗ್ತದೆ. 1 ಯೂನಿಟ್ ಹೆಚ್ಚಿಗೆ ಸುಡ್ತಂದ್ರೆ ಯಾರಿಗೆ ಬಿಲ್ ಫ್ರೀ ಇಲ್ಲ. ಇದು ಯಾನೆ ಮತಗಳು ಪಡೆಯುವಸ್ಕರವಾಗಿ ಇಂಥ ಒಂದು ಸುಳ್ಳು ಭರವಸೆ ಕೊಟ್ಟು ಇಂಥ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಂದಿದೆ. ಮತ್ತು ವಿಶೇಷವಾಗಿ ಮಾನ್ಯ ಮಂತ್ರಿಗಳು ಈ ಭಾಗದಿಂದ ನಿಮಗೆ 4 ಸಲ ಗೆಲ್ಲಿಸಿದ್ದಾರೆ ಜನ. 2 ಸಲ ಇವರ ಆಶೀರ್ವಾದದೊಂದಿಗೆ ನೀವು ಸಚಿವರಾಗಿದ್ರಿ. ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೋಬೇಕು ಸಚಿವರೇ, ಈ ಕ್ಷೇತ್ರಕ್ಕೆ ನಾನು ಏನು ಮಾಡಿದ್ದೀನಿ ಅಂತ. ಆಮೇಲೆ ನೀವು ಜನರ ಮುಂದೆ ಉತ್ತರ ಕೊಡಿ. ಬರ್ಲೇಬೇಕು, ಬನ್ನಿ ಡಿಬೇಟ್ ಅಲ್ಲಿ ನಾನು ಬರ್ತೀನಿ, ಕೂತ್ ಮಾತಾಡೋ. ನೀವು ಏನೇನು ಮಾಡಿರಿ ಹೇಳೋಣ. ಘನ ಕಾರ್ಯಗಳು ನಮ್ಮ ಬಗ್ಗೆ ನೀವು ಮಾತಾಡೋದು ನಿಮ್ಗೆ ಭಾಳ ಬೇರೆಯವ್ರ ಬಗ್ಗೆ ಮಾತಾಡೋದು ಭಾಳ ಈಸಿ ಬರ್ತದಲ್ಲ. ನೀವು ಅಧಿಕಾರದಲ್ಲಿ ಇದ್ದೀರಲ್ರಿ ಸ್ವಾಮಿ, ಅಧಿಕಾರದಲ್ಲಿ ಇದ್ದು ಏನೇನು ಕೆಲಸ ಮಾಡ್ರಿ ಬರ್ರಿ. ಯಾವ ಕಾರ್ಖಾನೆಗಳಲ್ಲಿ ಎಷ್ಟೆಷ್ಟು ಜನರಿಗೆ ನೀವು ಉದ್ಯೋಗ ಕೊಡಿಸಿರಿ, ಎಷ್ಟು % ಇದೆ ಬಿಚ್ಚಿಡಿ. ನಿಮ್ಮಲ್ಲಿ ನೈತಿಕತೆ ಇದ್ರೆ ಬಿಚ್ಚಡಿ. ಮತ್ತು ಸರ್ಕಾರಿ ಕಾರ್ಖಾನೆಗಳಿಗೆ ಓಪನ್ ಮಾಡಕ್ ನಿಮ್ಗೆ ಏನೇನು ಆಗೋದಿಲ್ವಾ? ಸರ್ಕಾರಿ ಕಾರ್ಖಾನೆಗಳು ಬಂದಾಗಿದೆ, ಮತ್ತು ಚಾಲು ಮಾಡೋದ. ಇವತ್ತು ಯುವಕರಿಗೆ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇಲ್ಲ ಈ ಭಾಗದಲ್ಲಿ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆ ಹೋಗ್ತಾ ಇದೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಪೀಳಿಗೆ ಯಾವ ಮಟ್ಟಿಗೆ ಅವ್ರು ಮುಂದೆ ಹೋಗ್ಬೇಕು. ಇವತ್ತು ಯಾರಾದರೂ ಒಬ್ಬ ಸ್ಪೋರ್ಟ್ಸ್ ಸ್ಟಾರ್ ಆಗ್ಬೇಕಂದ್ರೆ ಪಾಪ ಅವ್ರ ಹತ್ರ ಫೆಸಿಲಿಟೀಸ್ ಇಲ್ಲ. ಒಂದು ದೊಡ್ಡದಾದಂಥ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋಂಥ ಯೋಗ್ಯತೆ ಇಲ್ಲ. ಇದ್ದಂಥ ಯೂನಿವರ್ಸಿಟಿನೂ ಕೂಡ ಇವತ್ತು ಮುಚ್ಚಂತ ಪರಿಸ್ಥಿತಿಯಲ್ಲಿದೆ. ಒಂದು ಮಾಸ್ಕ್ ಆಡ್ಬೇಕಂದ್ರೆ ಅಲ್ಲಿ ಎಲ್ಲ ಕಾಲೇಜಲ್ಲಿ ದುಡ್ಡು ಕೊಡಪ್ಪ ಅಂತ ಹುಡುಗರು ಹೇಳ್ತಾರೆ, ನಾವಲ್ಲ. ಒಂದು ಏನೇ ಒಂದು ಮಾಸ್ಕ್ ಕಾರ್ಡ್ ತಗೋಬೇಕಂದ್ರೆ ದುಡ್ಡು ಕೊಟ್ಟರೆ ನಾವು ನೀವು ಮಾಸ್ಕ್ ಕಾರ್ಡ್ ಕೊಡ್ತೀವಿ ಅಂತ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ.